ನನ್ನ ಕೈಯಲ್ಲಿ 3 ತರದ ಗಿಡ ಇದೆ. ಇದು ಮೊದಲನೇ ಸರಿ ಬಿತ್ತಿರೋದು, ಇದು 2ನೇ ಸರಿ ಬಿತ್ತಿರೋದು, ಇದು 3ನೇ ಸರಿ ಬಿತ್ತಿರೋದು ಒಂದೇ ಹೊಲದಾಗ. ಆಮೇಲೆ ಇದ್ರೊಳಗೆ ನೋಡಿ ಹತ್ತಿ ಹೂವು, ಇದು ಇಷ್ಟೊತ್ತಿಗೆ ಕಾಯಿ ಆಗ್ಬೇಕಾಗಿತ್ತು, ಈಗ ಹೂ ಬಿಡ್ತಾ ಇದೆ. ಅದು ಒಂದ್ ಗಿಡದಲ್ಲಿ ಹೆಚ್ಚು ಅಂತ ಹೇಳಿದ್ರೆ 1, 2, 3 ಈ ತರ. ಇದು ಪೀಕ್ ಬರೋದಿಲ್ಲ ಅಂತ ರೈತರು ಅರಗ್ತಾ ಇದ್ದಾರೆ. ಒಂದನೇದು. ಎರಡನೇದು, ಹೆಸರೇನಿದೆ, ಹೆಸರು ಕಾಯಿ ಆಗಿದೆ, ಆದ್ರೆ ಅದರೊಳಗೆ ಕಾಳೆ ಇಲ್ಲ, ಮತ್ತು ಕೆಲವು ಕಾಯಲ್ಲಿ ಹುಳಗಳಿದೆ, ಹೆಸರು ಕೂಡ ಹಾಳಾಗಿದೆ. ಇಷ್ಟೊತ್ತಿಗೆ ರೈತನಿಗೆ ಬೆಳೆ ಕೈಗೆ ಬರಬೇಕಾಗಿತ್ತು, ಹತ್ತಿ ಗಿಡದಲ್ಲಿ ಕಾಯಿಗಳು ಕಾಣಬೇಕಾಗಿತ್ತು ದೊಡ್ಡ ಪ್ರಮಾಣದಲ್ಲಿ. ಅದ್ಯಾವುದು ಕೂಡ ಈ ಬಂದು ಮಳೆಯ ಅಭಾವದಿಂದ, ಬರದಿಂದ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಆಗ್ರಹ ಪಡಿಸ್ತಿರೋದೇನು ಅಂತ ಹೇಳಿದ್ರೆ, ಬಿಜೆಪಿ ಪ್ರತಿಪಕ್ಷ ಆಗಿ 6 ತಂಡಗಳಲ್ಲಿ ಇಡೀ ರಾಜ್ಯಾದ್ಯಂತ ಅಧ್ಯಯನ ಮಾಡ್ತಾ ಇದೆ. ನಾವಿವತ್ತು ಈ ಜಿಲ್ಲೆಗೆ ಬಂದಿದ್ದೀವಿ, ಮೊನ್ನೆ ಬಿಜಾಪುರಕ್ಕೂ ಹೋಗಿದ್ವಿ, ನಾಳೆ ಬಾಗಲಕೋಟೆಗೆ ಹೋಗ್ತಾ ಇದೀವಿ. ನೋಡಿ, ಹುಬ್ಳಿ ಗ್ರಾಮಾಂತರ, ಅಣ್ಣಿಗೇರಿ, ನವಲಗುಂದ ಈ ಕಡೆ ಭಾಗದಲ್ಲಿ 42% 73% ವರೆಗೆ ಮಳೆ ಶಾರ್ಟೇಜ್ ಇದೆ. 73% ಮಳೆ ಶಾರ್ಟೇಜ್ ಇದ್ರೆ ಬೆಳೆ ಹೆಂಗ್ ಕೈಗೆ ಬರಕ್ ಸಾಧ್ಯ? ಮತ್ತು ರೈತ ಏನ್ ಬಿತ್ತನೆ ಮಾಡಿದಾನೆ, ಸಾಲ ಮಾಡಿ ಬಿತ್ತನೆ ಮಾಡಿದಾನೆ, ಬಡ್ಡಿ ಕಟ್ಟಬೇಕು ಅವನು. ಈಗ ಹೇಳ್ತಾ ಇದ್ದಾರೆ ನಾವೆಲ್ಲ ಸಾಲ ಮಾಡಿದೀವಿ ಅಂತ. ಆದ್ರಿಂದ ರೈತನಿಗೆ ಸರ್ಕಾರ ಕೈ ಹಿಡಿಬೇಕು, ನೆರವನ್ನು ಕೊಡಬೇಕು, ಪರಿಹಾರನ ಅನೌನ್ಸ್ಮೆಂಟ್ ಮಾಡಬೇಕು. ಅದಕ್ಕೆ ಈಗ ಸರ್ಕಾರ ಸಚಿವ ಸಂಪುಟನ ಪೂರ್ತಿ ಮುಗಿಸಿ ಇವತ್ತಿಂದ ಸಂತೋಷ್ ಲಾಡ್ ಅವರು ಇವತ್ತು ಹೋಗ್ತಾ ಇದ್ರು ಅಧ್ಯಯನ ಮಾಡಕ್ಕೆ. ಇಷ್ಟು ದಿನ ಏನ್ ಮಾಡ್ತಾ ಇತ್ತು ಈ ಸರ್ಕಾರ? ಕತ್ತೆ ಕಾಯ್ತಾ ಇತ್ತ? ಒಬ್ಬ ಅಧಿಕಾರಿ ಬಂದಿಲ್ಲ ರೈತ ಹೆಂಗಿದ್ದಾನೆ, ಇದಾನೋ, ಬದುಕಿದ್ದಾನೋ, ಸತ್ತಿದಾನೋ ಅಂತ ನೋಡಕ್ಕೆ. ಆದ್ರಿಂದ ಕೂಡಲೇ ಸರ್ಕಾರ ಈಗೇನ್ ಸ್ವಲ್ಪ ಮಳೆ ಕಾಣಿಸ್ತಾ ಇದೆ, ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಪರಿಹಾರ ಕೊಟ್ರೆ ಮಾತ್ರ ಬಿತ್ತನೆ ಮಾಡ್ತಾನ ಅವನೀಗ. ಆ ಕಡ್ಲೆ ಗಿಡ್ಲೆ ಏನಾರು ಹಾಕೊಳ್ಬೇಕು ಅಂತಂದ್ರೆ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿದೆ. ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ಆಗ್ರಹ ಪಡಿಸ್ತಾ ಇದೀವಿ, 1 ಎಕರೆಗೆ 50,000 ರೂಪಾಯಿ ಪರಿಹಾರವನ್ನ ಕೊಡಬೇಕು. ಮೊದಲನೇ ಹಂತವಾಗಿ 25,000 ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಎರಡನೇದಾಗಿ, ರೈತ ಏನ್ ಸಾಲ ಮನ್ನಾ ಮಾಡಿದಾನೆ, ಅವನಿಗೆ ಸಾಲ ತೀರ್ಸೋದಕ್ಕೇನು ಬೆಳೆ ಬಂದೇ ಇಲ್ಲ ಕೈಗೆ. ಹಾಗಾಗಿ ಈ ಬಾರಿಯ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಮೂರನೇದು, ಬೆಳೆ ವಿಮೆ ಕಟ್ಟಕ್ಕೂ ಅವನ ಹತ್ರ ದುಡ್ಡಿಲ್ಲ, ಗೊಬ್ಬರ, ಔಷಧಿಗೆ ಎಲ್ಲ ಸಾಲ ಮಾಡಿರೋದು. ಮನೆಯಲ್ಲಿ ಅಲ್ಪ ಸ್ವಲ್ಪ ಬಂಗಾರನು ಕೂಡ ಒತ್ತೆ ಇಟ್ಟಿದ್ದಾನೆ. ಆದ್ರಿಂದ ಸಾಲ ಬೇಕು ಅಂತ ಆಗ್ರಹ ಪಡಿಸ್ತೇವೆ. ಇನ್ನ ಒಂದು ವೇಳೆ ಸರ್ಕಾರ ಪರಿಹಾರ ಕೊಡದೇ ಇದ್ರೆ, ಕರ್ನಾಟಕ ರಾಜ್ಯನ ಬರ ಅಂತ ಘೋಷಣೆ ಮಾಡದೆ ಹೋದ್ರೆ, ಈ ಬಾರಿ ರೈತರ ಪರವಾಗಿ ಸದನ ನಡೆಸಕ್ ಬಿಡೋದಿಲ್ಲ ನಾವು. ಬರ ಪ್ರದೇಶ ಕರ್ನಾಟಕ ಅಂತ ಅನೌನ್ಸ್ಮೆಂಟ್ ಮಾಡಬೇಕು. 25,000 ರೂಪಾಯಿ ಮೊದಲನೇ ಹಂತದ ಪರಿಹಾರ ಅಂತ ರೈತನ 79,000 ಜನ ರೈತರ ಅಕೌಂಟ್ ಏನಿದೆ ಅದಕ್ಕೆ 79 ಲಕ್ಷ ರೈತರ ಅಕೌಂಟ್ಗೆ 25,000 ರೂಪಾಯಿ ಮೊದಲನೇ ಹಂತ ಪರಿಹಾರವಾಗಿ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಸದನ ನಡೆಸಕ್ ಬಿಡೋದಿಲ್ಲ. ಆದ್ರಿಂದ ಇವತ್ತು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು, ನಾನು, ನಮ್ಮ ಮುನೇನಕೊಪ್ಪ ಅವರು, ನಮ್ಮ ನಡಳ್ಳಿ ಅವರು, ಲಿಂಗರಾಜ್ ಪಾಟೀಲ್ರು, MR ಪಾಟೀಲ್ರು, ನಮ್ಮ ರೈತ ಮುಖಂಡರು, ನಾವೆಲ್ಲರೂ ಇವತ್ತು ಈ ಧಾರವಾಡ ಜಿಲ್ಲೆಯಲ್ಲಿ ಅಧ್ಯಯನಕ್ಕೆ ಬಂದಿದ್ದೀವಿ. ಆದ್ರೆ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡಿದೆ. ಆದ್ರಿಂದ ಕೂಡಲೇ ಪರಿಹಾರವನ್ನ ಬಿಡುಗಡೆ ಮಾಡಬೇಕು. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ಸರ್ಕಾರದ ನಿಷ್ಕ್ರಿಯತೆಯಿಂದ. ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು ಇದ್ದಂತ ಸಂದರ್ಭದಲ್ಲಿ ನಾವು ಎಕರೆಗೆ 27,000 ರೂಪಾಯಿ ಕೊಟ್ಟಿದ್ದೀವಿ. ಯಾಕೆ ಸರ್ಕಾರ ಇನ್ನು ಪರಿಹಾರ ಕೊಡ್ತಾ ಇಲ್ಲ? ಮಾತೆತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಬೆರಳು ತೋರಿಸ್ತಾರೆ. ನಿಮ್ ಸರ್ಕಾರ ಏನ್ ಚಂದಕ್ಕಿದೆಯಾ? ಮೊದಲು ನಿಮ್ ಸರ್ಕಾರದಿಂದ ಕೊಡಿ, ಆಮೇಲೆ ಕೇಳಿ NDRF ನಿಂದ ಪರಿಹಾರ ಕೊಡಿ ಅಂತ. ಈಗ ಬೆಳೆ ವಿಮೆ ನಿಯಮಗಳಲ್ಲಿ ಆಗಿರೋ ಬದಲಾವಣೆಯಿಂದಾಗಿ ಸಾಕಷ್ಟು ರೈತರಿಗೆ ತೊಂದರೆ ಆಗ್ತದೆ. ಮುಖ್ಯವಾಗಿ ಏನಂದ್ರೆ
ಸಾಲ ತಗೋಬೇಕಾದ್ರೆ ಏನ್ ಬೆಳೆ ಇರ್ತದೆ ಅದಾದ ನಂತರ ಅದೇ ಬೆಳೆ ಅದು ಇದ್ರಷ್ಟೇ ಬೆಳೆ ವಿಮೆ ಅಪ್ಲೈ ಆಗ್ತದೆ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಇದನ್ನ ಏನಾದ್ರು ನಾನು ಒಪ್ಕೊಳ್ತೇನೆ, ಒತ್ತಡ ತರ್ತಾರೆ. ಏನಾದ್ರು ಬದಲಾವಣೆಗಳಿದೆ, ನಾನು ಒಪ್ಕೊಳ್ತೇನೆ. ಮೊದಲನೇ ಹಂತದ ಪರಿಹಾರ ಕೊಡಕ್ಕೆ ಯಡಿಯೂರಪ್ಪನವ್ರು ಇದನ್ನೆಲ್ಲ ಅಧ್ಯಯನ ಮಾಡಿಕೊಟ್ರ ಸಾಯೋಂತವನಿಗೆ ಒಂದ್ ಸ್ವಲ್ಪ ಉಪಹಾರನಾರು ಕೊಟ್ಟು ಬದುಕಿಸ್ಬೇಕಲ್ಲ, ಮೊದಲು ನೀರು ಕುಡ್ಸಾರ ಬದುಕಬೇಕಲ್ಲ. ಹಾಗಾಗಿ ನೀರು ಕೊಡಲ್ಲ, ನೆರವನ್ನು ಕೊಡಲ್ಲ, ಸಾಯ್ಲಿ ರೈತರು ಅಂತ ಬಿಟ್ರೆ ಇದಕ್ಕೆ ಸರ್ಕಾರ ಅಂತಾರೆ, ಏನಂತಾರೆ ಇದಕ್ಕೆ? ಹಾಗಾಗಿ ಕೂಡಲೇ ಸರ್ಕಾರ ರೈತರ ನೆರವಿಗೆ ಬರಬೇಕು, ಬರ ಪ್ರದೇಶ ಅಂತ ಘೋಷಣೆ ಮಾಡಬೇಕು. 25,000 ರೂಪಾಯಿ ರೈತನ ಅಕೌಂಟ್ಗೆ ಮೊದಲನೇ ಹಂತದಲ್ಲಿ ಹಾಕಬೇಕು ಅಂತ ಆಗ್ರಹ ಪಡಿಸ್ತೇವೆ. ಇಡೀ ನಾಡಿಗೆ ಅನ್ನ ನೀಡ್ತಕ್ಕಂಥ ರೈತ ಇವತ್ತು ಬಹಳ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ರೈತನ ಜೊತೆ ಈ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟ ಆಡ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಹಿಂದೆ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದೇವೆ, 24 ಗಂಟೆಯಲ್ಲಿ ಪರಿಹಾರವನ್ನು ರೈತನ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದನ್ನು ನಾವು ಹಿಂದಿನ ದಿವಸದಲ್ಲಿ ಮಾಡಿದ್ದೇವೆ. ಇದೇನು ಹೊಸದೇನು ಮಾಡುವಂಥ ಅವಶ್ಯಕತೆ ಇಲ್ಲ. ನಾನೇ ಇವತ್ತು ಬೀದರ್ ಉಸ್ತುವಾರಿ ಇದ್ದಾಗ, ರಾಯಚೂರು ಉಸ್ತುವಾರಿ ಇದ್ದಾಗ, ಇದೇ ಧಾರವಾಡ ಜಿಲ್ಲೆಯಲ್ಲಿದ್ದಾಗ ಯಾವ್ದಾರ ರೈತನ ಬೆಳೆ ಕಳ್ಕೊಂಡನಪ್ಪ ಅಂದ್ರೆ 24 ಗಂಟೆಯಲ್ಲಿ ಪರಿಹಾರವನ್ನು ಕೊಟ್ಟು ರೈತನ ನೆರವಿಗೆ ನಾವು ಬಂದಿದ್ದೇವೆ. ಇವತ್ತು ರೈತ ಏನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಹೆಕ್ಟೇರ್ ವೈಸು ಸುಮಾರು 27,000ರಿಂದ 34,000ವರೆಗೂ ಕೂಡ 3 ಕಂತಲ್ಲಿ ರೈತನ ಖಾತೆಗೆ ದುಡ್ಡನ್ನು ಬಿಡುಗಡೆ ಮಾಡಿದ್ದೇವೆ ನಾವು ಹಿಂದಿನ ದಿವಸದಲ್ಲಿ. ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು 3ನೇ ಮಡಿಯಲ್ಲಿ ಕೂತ್ಕೊಂಡು ಅವರೇ ಒಪ್ಕೊಂಡಿದ್ದಾರೆ ರಾಜ್ಯದಲ್ಲಿ ಬರ ಇದೆ ಅಂತೇಳಿ. ಇವತ್ತು ಬರ ಇದೆ ಅನ್ನುವಂಥದ್ದನ್ನು ಒಪ್ಕೊಂಡ ಮೇಲೆ ಮತ್ತ್ಯಾಕೆ ಅವ್ರನ್ನ ಅಧಿಕಾರಿಗಳನ್ನ ಕಳಿಸ್ತಾ ಇದ್ದಾರೋ ಇದು ಬಹಳ ಹಾಸ್ಯಾಸ್ಪದ ಅಂತ ನಾವು ಹೇಳಬೇಕಾಗುತ್ತೆ. ಇವತ್ತು ಅವರೇ ಹೇಳ್ತಾರ ರೈತರು ಬಿತ್ತಕ್ಕೆ ಹೋಗಬೇಡಿ, ಮಳೆ ಬರುವುದಿಲ್ಲ ಅಂತೇಳಿ, ಮತ್ತು ಕರೆಂಟನ್ನು ನೀವು ಭಾಳ ಮಿತಿಯಲ್ಲಿ ಉಪಯೋಗ ಮಾಡ್ರಿ, ನೀರನ್ನು ಭಾಳ ಅತ್ಯಂತ ಕಡಿಮೆ ಉಪಯೋಗ ಮಾಡ್ರಿ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದಾರೆ 3ನೇ ಮಡಿಯಲ್ಲಿ ಕೂತ್ಕೊಂಡು. ಇವತ್ತು ಬರ ಅಧ್ಯಯನ ಮಾಡಲಿಕ್ಕೆ ಇವತ್ತಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕಳಿಸ್ತಕ್ಕಂಥದ್ದು ಅದು ಬಹಳ ವಿಪರ್ಯಾಸ ಅಂತ ನಾವು ಹೇಳಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗ, ದೇಶದಲ್ಲಿ ಬಂದಾಗ ರೈತನಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಮತ್ತು ನೀವೇ ಕೂತ್ಕೊಂಡು 3ನೇ ಮಡಿಯಲ್ಲಿ ಬರ ಇದೆ ಅನ್ನುವಂಥದ್ದನ್ನು ತಾವು ಒಪ್ಕೊಂಡ ಮೇಲೆ ಇವತ್ತ್ಯಾಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ತಾಲೂಕು ವಾರಿ ತಾವು ಕಳಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಇವತ್ತು ರೈತನಿಗೆ ಮತ್ತೊಂದು ಸತಿ ತಾವು ಮೋಸ ಮಾಡಕ್ಕೆ ಕೊಟ್ಟಿದ್ದೀರಿ. ನೀವೇ ಒಪ್ಕೊಂಡ್ಮೇಲೆ ಬರ ಅಂತ ಘೋಷಣೆ ಮಾಡಿ ಪರಿಹಾರ ಕೊಡಿ. ಪರಿಹಾರ ಕೊಡೋದು ಬಿಟ್ಟು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಆಯ್ಕೆ ಆದಮೇಲೆ ಪ್ರತಿ ತಾಲೂಕುವಾರು ಇವತ್ತು ಬರ ಅಧ್ಯಯನ ಮಾಡಲಿಕ್ಕೆ ಅವರ ಅಧಿಕಾರಿಗಳ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು ಇವತ್ತು ರೈತರಿಗೆ ಮಾಡ್ತಕ್ಕಂಥ ಬಹಳ ದೊಡ್ಡ ಮೋಸ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರತಿ ಹೆಕ್ಟೇರ್ ವೈಸ್ ಇವತ್ತೇನು ನಾವು ಎಕರೆ ವೈಸ್ ಕೇಳ್ತಾ ಇದ್ದೀವಿ, ನಮ್ಮ ರವಿಕುಮಾರ್ ಅವರು ಏನು ಹೇಳಿದ್ದಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಕೂಡ ಹೋರಾಟ ಮಾಡ್ತಾರೆ. ಮತ್ತು ಅದರ ಜೊತೆಯಲ್ಲಿ ಇವತ್ತು ನಮಗೆ ಎಕರೆ ವೈಸು 50,000 ರೂಪಾಯಿ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಈ ಬಂಡಾಯದ ನಾಡು ಧಾರವಾಡ ಜಿಲ್ಲೆಯಿಂದ ನಾವು ಒತ್ತಾಯನ ಮಾಡ್ತೇವೆ.